ಇವತ್ತಿನ ವಿಡಿಯೋದಲ್ಲಿ ಸ್ಪೆಷಲ್ ಏನಂದರೆ ಅವತ್ತು ಬಿರಿಯಾನಿ ಮಾಡಿದಾಗ ಕಬಾಬ್ ರೆಸಿಪಿನ ತುಂಬ ಜನ ಕೇಳ್ತಾ ಇದ್ರು. ಸೊ ಆಗಲೇ ನಮ್ಮಮ್ಮ ಮಧ್ಯಾಹ್ನ ಮಾಡಿದ್ರು, ನಾನು ಕೇಳಿದೆ ಅಂತ. ಇವಳು ಮಲ್ಕೊಂಡಿದ್ಲು, ನಮ್ಮಪ್ಪ ಕೆಲ್ಸಕ್ಕೆ ಹೋಗಿದ್ರು. ಸೊ ಆ ಗ್ಯಾಪ್ನಲ್ಲಿ ಕಬಾಬ್ ರೆಸಿಪಿನ ಕೇಳ್ಕೊಬಿಟ್ಟಿದ್ದೀನಿ. ಸೊ ಇವಾಗ ಕಬಾಬ್ ಆಗ್ತಾ ಇದ್ರಲ್ಲ, ಸೊ ಅದಕ್ಕೆ ತಗೊಳಕ್ ಬಂದಿದ್ದೀನಿ. ಮಾಡಿ. ಹಾಂ, ಬಿಸಿ ಬಿಸಿ ಕಬಾಬ್. ಇದೇನಿದು ಎಣ್ಣೆ ಈ ಕಲರ್ ಇದೆ, ಕಬಾಬ್ ಹಾಕ್ತಾಗುತ್ತಾ? ರೆಸಿಪಿ ಹಾಕ್ತೀನಿ, ಯೋಚನೆ ಮಾಡಕ್ಕೆ ಹೋಗ್ಬೇಡಿ. ಕಬಾಬ್ ರೆಸಿಪಿ ಹಾಕ್ತೀನಿ, ನಮ್ಮಮ್ಮ ಕಬಾಬ್ ಹಾಕ್ಬಿಟ್ಟು ಮುಗಿಸ್ಬಿಡ್ಲಿ ಅಂತ. ಎಲ್ಲರ ಮನೆಯಲ್ಲೂ ಮಾಡೋ ರೀತಿನೇ ಮಾಡಿರ್ತೀವಿ ಅಲ್ವಾ? ಚೆನ್ನಾಗಿರುತ್ತೆ. ನಮ್ಮ ಅಪ್ಪನ ಕೇಳು, ಕಬಾಬ್ ರೆಸಿಪಿ ಹೇಳ್ತಾರೆ. ಕಬಾಬ್ ಹೆಂಗ್ ಮಾಡೋದು? ಕಬಾಬು ಚಿಕನ್ ತೊಗೊಂಬರೋದು, ಚಿಕನ್ ತೊಳ್ಕೊಂಬಿಡೋದು, ಕಬಾಬಿಗೆ ಹಾಕೋ ಅಂಥ ಐಟಮ್ಸ್ನೆಲ್ಲ ಹಾಕೋ ಚಿಲ್ಲಿ ಪೌಡ್ರು, ಕಾರ್ನ್ಫ್ಲೋರು, ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಉಪ್ಪು ಖಾರ ಎಲ್ಲ ಹಾಕಿ ಕಲಸಿಡಬೇಕು. ಮೊಟ್ಟೆ ಎಲ್ಲ ಹಾಕಿ ಸ್ವಲ್ಪ ಹೊತ್ತಾದಮೇಲೆ ಕಬಾಬ್ನ ಎಣ್ಣೆ ಒಳಗೆ ಬಿಡಬೇಕು. ಇದೆಲ್ಲ ರೆಸಿಪಿ ನಮ್ಮಮ್ಮ ಹಾಕಿರ್ತಾರೆ, ರೆಸಿಪಿ ತೋರಿಸ್ತೀನಿ. ಅವ್ರ ಸ್ಪೆಷಲ್ ಇದು ನಮ್ಮ ಅಮ್ಮನ ಫೇವ್ರೇಟ್. ಏನದು? ಕಾಲು, ಕೋಳಿ ಕಾಲು. ಏನಕ್ಕೆ ಫೇವ್ರೇಟ್ ಅದು ನಿಂಗೆ? ಅದ್ರ ಹಿಂದೆ ಒಂದು ಕತೆ ಇದೆ, ಏನು ಹೇಳು? ಬರೀ ಹುಡುಗಿರೇ ತಿನ್ಬೇಕು ಅಂತಾರೆ, ಏನಕ್ಕೆ ಹೇಳು? ನಮ್ಮ ಅಪ್ಪ ಹೇಳ್ತಾರೆ, ಮರ ಏನಾದ್ರು ಹತ್ಬೇಕಿರೋ ಹುಡುಗರ ಕಾಲು ನಡ್ಗತ್ತೆ ಅಂತ. ಅಲ್ಲ, ಹಿಂದೆ ಎಲ್ಲ ಬಡಿಸಿದ್ರೆ ಎಲ್ಲ ತಿನ್ಕೊಡ್ತಾರೆ, ಕಿವಿಗೆ ಹಾಕೋ ಬಡ್ಸು. ಅಲ್ಲ ಕಣ್ರಿ, ಚಿಕನ್ ಎಲ್ಲ ತಿನ್ಕೊಂಡು ಖಾಲಿ ಮಾಡ್ತಾರೆ. ಉಳ್ಕೊಂಡ್ರೆ ತಲೆ ಕಾಲು ಹೆಣ್ಮಕ್ಳಿಗಾಗತ್ತೆ ಅಂತ. ಮರ ಹತ್ಬೇಕಿದ್ರೆ ಕಾಲ್ ನಡ್ಗುತ್ತೆ ಅನ್ನೋದು ಗಾದೆ ಇದೆ. ಈ ಕಬಾಬ್ ಅಂಗಡಿಲಿ ಎಲ್ಲ ಮಾರ್ತಿರೋದು ಕಾಲು, ಅದನ್ನೇ ತಗೊಂತಿರೋದು 10 ರೂಪಾಯಿಗೆ 3 ಕಾಲು. ಈಗ ಹಿಂದೆ ಜಾಸ್ತಿ, ಇವಾಗ ಇದೇ ಜಾಸ್ತಿ ಹೋಗ್ತಾ ಇರೋದು. ಟೇಸ್ಟ್ ಚೆನ್ನಾಗಿರುತ್ತೆ. ಆಗಿನ ಕಾಲದಲ್ಲಿ ಹುಡುಗರಿಗೆ ಎಲ್ಲಿ ಟೇಸ್ಟ್ ಗೊತ್ತಾಗ್ಬಿಡುತ್ತೆ ಅಂತ ತಿನ್ನಕ್ ಬಿಡ್ತಿರ್ಲಿಲ್ಲ. ಮೊದಲು ಅದು ನಾಟಿ ಕೋಳಿಯಿಂದ ಆದ್ರೆ ಅದರಲ್ಲಿ ಪ್ರೋಟೀನ್ಸ್ ಎಲ್ಲ ಇರುತ್ತೆ. ಇದು ನಾರ್ಮಲ್ ಅಲ್ವಾ? ನಾಟಿ ಕೋಳಿ ಕಾಲು ತಿನ್ನಕ್ ಇದ್ರಲ್ಲಿ ಇರಲ್ಲ ಅನ್ಸುತ್ತೆ. ಕಬಾಬಿ ಚೆನ್ನಾಗಿರುತ್ತಾ? ಅದಕ್ಕೆ ಹಾಕೊಂಡಿದ್ಯಲ್ವಾ? ಇದ್ಯಾಕೆ ಈ ತರ ನೊರೆ ಬರ್ತಿದೆ? ಏನಕ್ಕೆ? ನಿಂಬೆಹಣ್ಣು ಹಾಕಿರ್ತೀವಲ್ಲ ಅದಕ್ಕ. ಸರಿ, ಕಬಾಬ್ ಕಲರ್ ತೋರ್ಸು. ಈ ಕಡೆ ಬಿರಿಯಾನಿ, ಇದು ಬಿರಿಯಾನಿ ರೆಸಿಪಿ ಅವತ್ತೇ ತೋರಿಸಿದ್ದು. ತುಂಬಾ ಜನ ಚೆನ್ನಾಗಿತ್ತು ಅಂತ ಹೇಳಿದ್ರಿ. ಇದು ಕಬಾಬ್ ಮಧ್ಯಾಹ್ನ ಹಾಕಿರೋದು. ಇದು ಇವಾಗ ಹಾಕ್ತಿರೋದಕ್ಕೆ ಈ ತರ ಇದೆ. ಇವಾಗ ಹಿಂಗನ್ನು ರೆಸಿಪಿ ಬಂದ್ಬಿಡುತ್ತೆ. ಇಲ್ಲಿ ಹೆಂಗಂತ್ಯ? ಎಲ್ಲಿ ಬರ್ಲಿಲ್ಲ? ಇನ್ನೊಂದ್ಸತಿ ಏನು ನಿಧಾನಕ್ಕೆ ಕಾಣ್ಬೇಕು ಅನ್ನೋ. ಕಬಾಬಿಗೆ ಬೇಕಾಗಿರುವ ಸಾಮಗ್ರಿಗಳು ತುಂಬಾ ಜನ ಕೇಳ್ತಿದ್ರಿ. ಹೇಳಮ್ಮ, ಏನೇನು ಹಾಕಿದ್ಯಾ ಇಲ್ಲಿ? ಆಲ್ರೆಡಿ ಚಿಕನಿಗೆ ಖಾರದ ಪುಡಿ, ಅರಿಶಿನ ಪುಡಿ, ಸ್ವಲ್ಪ ಕಾಳುಮೆಣಸು, ಸ್ವಲ್ಪ ಮೈದಾ. ಖಾರದ ಪುಡಿ, ಕಾಳುಮೆಣಸು, ಪೌಡ್ರು, ಪೆಪ್ಪರ್ ಪೌಡ್ರು, ಖಾರದ ಪುಡಿ, ಪೆಪ್ಪರ್ ಪೌಡ್ರು, ಮೈದಾ, ಸ್ವಲ್ಪ ಮೈದಾ, ಸ್ವಲ್ಪ ಮತ್ತೆ ಅರಿಶಿನ. ಆಮೇಲೆ ಈಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಬೇಕು. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್. ಇವಾಗ ಒಂದು ಚಿಕನಿಗೆ ಎಷ್ಟೆಷ್ಟು ಅಳತೆ? ಇದು ಒಂದು 2 kg, 2 kg ಇಲ್ಲ, 1 kg, 1.5 kg ಐತೆ. 1.5 kgಗೆ 1 ಸ್ಪೂನು ಸಾಕು. ಖಾರದ ಪುಡಿ ಎಲ್ಲ? ಖಾರದ ಪುಡಿ 1 ಸ್ಪೂನ್ ಹಾಕೊಂಡಿದ್ದೀನಿ. ನಮ್ಗೆ ಎಷ್ಟು ಬೇಕು ಖಾರ ಅಷ್ಟು. ಎಷ್ಟು ಬೇಕಾಗುತ್ತೆ? 1 ಮೊಟ್ಟೆ, 1 ಮೊಟ್ಟೆ, 1 ಕಬಾಬ್ ಪೌಡ್ರು, 1 ಕಬಾಬ್ ಪೌಡ್ರು ಹಾಕಿ. ಇದನ್ನ ಹಾಕಿ ಮಿಕ್ಸ್ ಮಾಡಬೇಕು. ಹಾಕ್ಬಿಟ್ಟು ತೋರಿಸ್ಬೇಕು. ಇದ್ಯಾವ ಕಬಾಬ್ ಪೌಡ್ರು? ಯಾವ್ದಾದ್ರು ತಗೋಬೋದಾ? ನಿಮ್ಮ ಇಷ್ಟ. ನೀನು ಯಾವ್ದು ತಗೊಂಡಿದ್ಯಾ? ಇದು ತೋರಿಸ್ಲಾ? ತೋರಿಸು, ಯಾವುದು ಪರವಾಗಿಲ್ಲ. ಇದು ಚೆನ್ನಾಗಿರುತ್ತೆ. ಇದು ಅಂಗಡಿನಲ್ಲಿ ಸಿಗುತ್ತಾ? ಇನ್ಸ್ಟೆಂಟ್ ಕಬಾಬ್ ಪೌಡರ್ ಅಂತ ಯಾವುದು ಇದು ಅಂತ ಗೊತ್ತಿಲ್ಲ. ಅಂಗಡಿನಲ್ಲಿ ಸಿಕ್ಕಿದ್ರೆ ತಗೊಳ್ಳಿ. ಚೆನ್ನಾಗಿರುತ್ತೆ. ಎಲ್ಲಿ ಸಿಗುತ್ತೆ? ಎಲ್ಲಿ ತಗೊಬಂದೆ ನೀನು ಇದನ್ನ? ನಮ್ಮ ಇವರು ನಿಮ್ಮ ಅಪ್ಪ ತಂದಿದ್ದು ಕೋಳಿ ಅಂಗಡಿಲೆ, ಅಲ್ಲಿ ಸಂತೆಪೇಟೆಯಲ್ಲಿ. ಸಂತೆಪೇಟೆಯಲ್ಲಿ ಎಲ್ಲಿ ಅಂತ ಗೊತ್ತಿಲ್ಲ. ಇದು ಚೆನ್ನಾಗಿರುತ್ತೆ. ಹಾಸನ್ ಸಂತೆಪೇಟೆ ಕೋಳಿ ಅಂಗಡಿನಲ್ಲಿ ತಗೊಬಂದಿರೋದು. ಸರಿ ಆಯಿತು. ಕಬಾಬ್ ಪೌಡ್ರು ಹಾಕೊಂಡ್ರು. ನೆಕ್ಸ್ಟ್ ಒಂದು ಮೊಟ್ಟೆ. ಎಷ್ಟೊತ್ತು ಕಲಸಿರ್ತೀಯ ನೀನು? ಒಂದು 5 ನಿಮಿಷ ಅಷ್ಟೇ. 5 ನಿಮಿಷ ಕಲಸಿರ್ತೀಯ. ನಮ್ಮಮ್ಮ ಇವತ್ತು ಬಿರಿಯಾನಿ ಎಲ್ಲ ಬರೀ ಎಲ್ಲ ಕಬಾಬ್ಗೆ ಕಲಿಸ್ಬಿಟ್ಟಿದ್ದಾರೆ. ಕಬಾಬ್ ರೆಸಿಪಿ ಕೇಳಿದ್ರಿ ಹಂಗಂತ ಅವತ್ತು ಕಬಾಬ್ ಬಿರಿಯಾನಿ ರೆಸಿಪಿ ತೋರಿಸ್ದಾಗ ಅದಕ್ಕೋಸ್ಕರ ತೋರಿಸ್ತಿದ್ದೀನಿ. ಇಷ್ಟೇ. ಇವಾಗ ನೀಟಾಗಿ ಕಲಿಸ್ಬೇಕಾ? ಕಲಿಸಿ. ಬಿರಿಯಾನಿಗ ಮಾಡ್ತೀಯ ಇವಾಗ? ಮಿಕ್ಸ್ ಮಾಡಿದ್ಯಲ್ಲ ಇವಾಗ. ಇನ್ನೇನು ಅದ್ರ ಜೊತೆ ತಿಂತಿದ್ವಪ್ಪ. ಬಿರಿಯಾನಿ ಜೊತೆ ಕಬಾಬ್ ಚೆನ್ನಾಗಿರ್ತಿತ್ತಲ್ಲ. ಸ್ವಲ್ಪ ತೆಗಿತೀನಿ ಬಿಡು. ತೆಗಿ.
ತೆಗಿ. ಸರಿ ಕಟ್ ಮಾಡಿರ್ತೀನಿ. ಅವ್ರು ಪೀಸ್ ತಗೋತವ್ರೆ ಬಿರಿಯಾನಿಗೆ. ಸ್ವಲ್ಪ ಪೀಸು ಸ್ವಲ್ಪ ಹಾಂ. ಇವಾಗ ಅಷ್ಟು ಮಸಾಲೆ ಹಾಕಿರ್ತಾರಲ್ಲ ಅದನ್ನ ಮಿಕ್ಸ್ ಮಾಡ್ಕೋಬೇಕು. ಬಿರಿಯಾನಿಗೆ ಅಂತ ಆ ಕಡೆ ತೆಗೆದಿಟ್ಟಿದ್ದಾರೆ. ಸೊ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. 5 ನಿಮಿಷ ಇಟ್ಟರೆ ಸಾಕು. ನಮ್ಮಮ್ಮ ಮೊದಲು ಮಾಡೋ ಕಬಾಬ್ಗಿಂತ ಇವಾಗ ಚೆನ್ನಾಗಿದೆ. ಅದಕ್ಕೋಸ್ಕರ ಯಾವಾಗ್ಲೂ ಕಬಾಬ್ ಪೌಡ್ರ್ ಪುಡಿ ಚೆನ್ನಾಗಿದೆಯಂತೆ. ಅದು ಬಿರಿಯಾನಿಗೆ ರುಬ್ಕಿರ್ತೀವಲ್ಲ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಎಷ್ಟ ಅದು ಹಾಕಿದ್ರೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇನ್ನು ಚೆನ್ನಾಗಿ ಅಂದ್ರೆ ಅವಾಗ ಮಾಡ್ಕೊಳ್ಳೋ ಮಸಾಲೆ ಹಾಕೋದ್ರಿಂದ ಇನ್ನೂ ಚೆನ್ನಾಗಾಗುತ್ತೆ ಅಂತ. ಚೆನ್ನಾಗುತ್ತೆ. ಅಂದ್ರೆ ಫ್ರೆಶ್ ಆಗಿ ಹಾಕಿ ನಾವು ಅಂಗಡಿಯಿಂದ ತಂದು ಹಾಕ್ತಿವಲ್ಲ ಅದು ಅಷ್ಟು ಟೇಸ್ಟ್ ಕೊಡಲ್ಲ. ಫ್ರೆಶ್ ಆಗಿ ನಾವೇ ಎಲ್ಲ ರುಬ್ಬಿಟ್ಟು ಹಾಕಿದ್ರೆ ಇನ್ನೂ ಚೆನ್ನಾಗಿರುತ್ತೆ ಅಲ್ವಾ? ಕಬಾಬ್ ರೆಸಿಪಿ ಕೇಳ್ತಾ ಇದ್ರಲ್ಲ, ಇಷ್ಟೇ ಕಬಾಬ್ ರೆಸಿಪಿ. ಎಷ್ಟೋ ಒಂದು ಮೈದಾ ಹಾಕೋದು ಎಲ್ಲರೂ ಹಾಕ್ತಾರೆ ಅನ್ಸುತ್ತೆ. ಮೈದಾನ ನಮ್ಮಮ್ಮ ಎಕ್ಸ್ಟ್ರಾ ಹಾಕ್ತಾರಂತೆ. ನೀವು ಯಾವ ರೀತಿ ಕಬಾಬ್ ಮಾಡ್ತೀರಾ ಅನ್ನೋದನ್ನ ಕಮೆಂಟ್ನಲ್ಲಿ ತಿಳಿಸಿ. ನಾವು ಅದೇ ರೀತಿ ಟ್ರೈ ಮಾಡ್ತೀವಿ. ಎಲ್ಲರೂ ಹಾಕ್ತಾರೆ ಅನ್ಸುತ್ತೆ. ನಾನು ಸ್ವಲ್ಪ ಅದು ಹಾಕ್ತೀನಿ, ಚೆನ್ನಾಗಿರುತ್ತೆ. ಸರಿ, ಇಷ್ಟೇ. ಹಾಕಾದ್ಮೇಲೆ ಸಿಗೋಣ. ಕಬಾಬ್ ರೆಸಿಪಿ ನಿಮ್ಮೆಲ್ಲರಿಗೂ ಗೊತ್ತಾಗಿದೆ ಅನ್ಸುತ್ತೆ. ಸೊ ಗ್ಯಾಪ್ನಲ್ಲಿ ನಮ್ಮಮ್ಮ ಏನಿದು ಯಾವ ಗೆಣಸು? ಬೆಲ್ಗೆಣಸು ಅಂತ. ಬೆಲ್ಗೆಣಸು ಯಾಕೆ ಬೆಲ್ಲದ ಕಲರ್ ಇದೆಯಲ್ಲ ಅದಕ್ಕ? ಗೆಣಸಲ್ಲ, ಬೆಲ್ಲದ ಗೆಣಸು. ಅದೇ ಬೆಲ್ಲದ ಕಲರ್ ಇದೆಯಲ್ಲ. ಬೆಲ್ಲದ ಗೆಣಸು, ಸಿಹಿ ಗೆಣಸು ಅಂದ್ರೆ ಬೆಲ್ಲ ತರ ತಿಂದಂಗ ಆಗುತ್ತೆ. ಸರಿ, ಒಂದ್ ಹಾಡು ಹೇಳ್ಬೇಕಂತ ನೀನು ಹೇಳು. ಸಿಹಿಗೆಣಸು ಹಾಡು ಹೊಸ ಹಾಡು ಹೇಳ್ಬೇಕಂತ ಕೇಳ್ತಿದ್ರಲ್ಲ. ಹ್ಮ್, ಬೇಗ ಬೇಗ ಹೇಳು. ಇನ್ಯಾವುದು ಬರಲ್ಲ, ಯಾವ್ದೋ ಹೊಸದ್ ಹೇಳು. ಹಾ, ರೆಡಿ 1 2 3 ಸ್ಟಾರ್ಟ್. ಯಾವ್ದು ನೆನಪಿಗೆ ಬರಲ್ಲ. ವಿಡಿಯೋ ಮುಂದೆ ಯಾವ್ದು ಇವಾಗ ನಮ್ಮ ಅಪ್ಪ ಒಂದ್ ಕೇಳುತ್ತೆ ಅದನ್ನೇ ಹೇಳು. ಅವರೇ ಹೇಳ್ತಾರೆ ಬಿಡು. ಬೇಡ, ನೀನೇ ಹೇಳ್ಬೇಕಂತ ಹೇಳು. ಹೇಳಿ ಹೇಳಿ ನೀವು. ಹೇಳಿ ಹೇಳಿ ಹೇಳಿ, ನೀವೇ ಚೆನ್ನಾಗಿ ಹೇಳ್ತೀರಾ. ಮೊನ್ನೆ ಹೇಳ್ತಾ ಇದ್ರಲ್ಲ, ಹೇಳಿ. ಏನು ಇಲ್ಲ, ಹಾಡು ಹೇಳ್ತಾ ಇದ್ರಲ್ಲ, ಹೇಳಿ ಅಂತ. ಭಕ್ತಿ ಗೀತನ, ಭಾವಗೀತನ, ಜನಪದ ಗೀತ. ಹೇಳು, ಬೇಗ ಕಾಯ್ತಿರ್ತಾರೆ. ಇದನ್ನೇ ಹೇಳ್ತಾ ಕುತ್ಕೋಬಾರ್ದು, ಬೇಗ ಬೇಗ ಹೇಳ್ಬೇಕು. ಜನಕ್ಕೆ ಬೇಜಾರಾಗಲ್ವಾ? ತುಂತುರು ಅಲ್ಲಿ ನೀರ ಹಾಡು, ಕಂಪನ ಇಲ್ಲಿ ಪ್ರೀತಿ ಹಾಡು, ಹಗಲಿರಲಿ ಇರುಳಿರಲಿ ನೀನಿರದೆ ಹೇಗಿರಲಿ, ನನ್ನ ತುಂಬು ಹೃದಯ ನೀ ತುಂಬಿದೆ, ತುಂತುರು ಅಲ್ಲಿ ನೀರ ಹಾಡು, ಕಂಪನ ಇಲ್ಲಿ ಪ್ರೀತಿ ಹಾಡು. ಇನ್ನೊಂದು ವಿಷಯ ಗೊತ್ತಾ, ನಮ್ಮಿಬ್ರಿಗೂ ಈ ಸಾಂಗ್ ಇಷ್ಟ. ಹಾ, ಸರಿ. ಇವಾಗ ನಮ್ಮ ಅಪ್ಪ ಅಲ್ಲೇನೋ ಆಡ್ಬೇಕಾದ್ರೆ ಡಿಸ್ಟರ್ಬ್ ಮಾಡ್ತೀವಿ. ಇವಾಗ ಹೇಳ್ತಾರೆ, ಹೇಳಿ. ಏನಿಲ್ಲಪ್ಪ, ಹೇಳಿ ಇವಾಗ ಹೇಳಿ. ಏನ್ ನಮಗೆ ಆಡ ಬರೋದು ಈ ತರ ಆಗುತ್ತೆ ಕಬಾಬ್, ನೋಡ್ಕೋಬಿಡಿ. ಇವಾಗ ಹೇಳಿ. ಇಲ್ಲಪ್ಪ, ಇವಾಗ ಅವರ ಮಧ್ಯದಲ್ಲಿ ಆಡ್ತಾರೆ ಈ ಹಾಡನ್ನ ಅಂತ ಹೇಳಿದ್ರು. ನೀವ್ ಹೇಳಿ ಇವಾಗ. ಇಲ್ಲಪ್ಪ, ರಾಮಾಚಾರಿ ಆಡುವ ಅಂತ ಹೇಳ್ತಿದ್ರು. ನೀವ್ ಆಡಕ್ಕೆ ಬರಲ್ವಲ್ಲ, ಅದ ಬರೀ ಅಷ್ಟೇ ಬರೋದು. ಹೇಳಿ, ಅಷ್ಟೇ ಹೇಳಿ. ರಾಗ ಸಮೇತ ಹೇಳಿ. ರಾಮಾಚಾರಿ ಆಡುವ ಚಿಕನ್ ಬೈತೈತೆ ತಿನ್ನುವ. ಕನೆಕ್ಟ್ ಮಾಡ್ತಾರೆ. ತೋರ್ಸು, ಎತ್ತಿ ಹೆಂಗಿ. ಸಾಕು, ಒಂದೊಂದು ವಿಡಿಯೋಗೆ ಒಂದೊಂದು ಸಾಂಗ್ ಹೇಳಿ ಸಾಕು. ತೋರಿಸಿ ಕಬಾಬು ನೋಡಿ. ಕಬಾಬ್ ಕಲರ್ ನೋಡಿದ್ರೇನೆ ಹೇಳ್ಬೋದು ಎಷ್ಟು ಚೆನ್ನಾಗಿರುತ್ತೆ ಅಂತ. ಸಾಕಾ ನಿನಗೆ? ಸೊ ಏನಿಲ್ಲ, ಒಂದ್ ಕಬಾಬ್ ಪೌಡರು. ಸೊ ನಿಮಗ್ ಬೇಕಾಗಿರೋ ಮಸಾಲೆಗಳನ್ನೆಲ್ಲ ಹಾಕೊಳ್ಳಿ. ಒಂದ್ ಮೊಟ್ಟೆ ಹೊಡೆದಾಕಿ. ಕಬಾಬ್ ಪೌಡರ್ ತುಂಬಾ ಚೆನ್ನಾಗಿರುತ್ತೆ. ಆ ಕಬಾಬ್ ಪೌಡರ್ ಎಲ್ಲ ಕಡೆ ಸಿಗ್ಬೇಕಲ್ಲ. ಎಲ್ಲರೂ ಹಾಸನ್ಗೆ ಬಂದ್ಬಿಟ್ಟು ತಗೊಳಕಾಗುತ್ತಾ? ಸಿಕ್ಕಿದ್ರೆ ಅದನ್ನೇ ತಗೊಳ್ಳಿ, ಚೆನ್ನಾಗಿರುತ್ತೆ. ಇಲ್ಲ ಅಂದ್ರೆ ನಿಮ್ ಕಬಾಬ್ ಪೌಡರ್ ತಗೋತಿರಲ್ಲ, ಅದಕ್ಕೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟು. ಇಲ್ಲ, ಇವ್ರಿಗೆ ಫೋನ್ ಮಾಡಿದ್ರೆ ಆಯ್ತು, ಭಾರತಿ ಅಮ್ಮಂಗೆ ಕಳಿಸ್ಕೊಡ್ತಾರೆ. ಇಲ್ಲ, ನನಗೆ ಗೊತ್ತಿಲ್ಲ ಅದು ಎಲ್ಲಿ ಸಿಗುತ್ತೆ ಅಂತ. ಅದು ಇವ್ರಿಗೆ ಗೊತ್ತು. ಎಲ್ಲಿ ಸಿಗುತ್ತೆ? ಅಂಗಡಿಲಿ ಸಿಗುತ್ತೆ. ಅಂಗಡಿನಲ್ಲಿ, ಎಲ್ಲ ಅಂಗಡಿನಲ್ಲೂ ಸಿಗಲ್ಲ. ಸಿಗಲ್ಲ, ಈ ಅಂಗಡಿಲಿ ಇಲ್ಲ. ಹಾ, ಇಲ್ಲ, ಸಿಗುತ್ತೆ, ಸಿಟಿಲೆಲ್ಲ ಸಿಗುತ್ತೆ. ಏನಿಲ್ಲ, ನಿಮ್ಮ ಅಮ್ಮಂದ್ರಿಗೆ ಚೆನ್ನಾಗಿ ಗೊತ್ತಿರುತ್ತೆ. ಮನೆಯಲ್ಲಿ ಯಾರು ಹಿರಿಯರು ಇರ್ತಾರೆ ಅವ್ರಿಗೆ ಚೆನ್ನಾಗಿ ಗೊತ್ತಿರುತ್ತೆ. ಅವ್ರ ಹತ್ರ ಕೇಳಿ ನಿಮಗೆ ಹೆಂಗ್ ಬೇಕು ಹಂಗೆ ಮಾಡಿಸ್ಕೊಳ್ಳಿ. ನಾವ್ ಹೆಂಗ್ ಮಾಡ್ತೀವಿ ಅಂತ ತೋರಿಸ್ಬೋದು. ಸೊ ನಿಮ್ಮ ಮನೆಗಳಲ್ಲೇ ಸೂಪರ್ ಆಗಿ ಅಡುಗೆ ಮಾಡೋರು ಇರ್ತಾರೆ. ನಮ್ಮ ಮಾವಂಗೆ ಜಾಸ್ತಿ ರೋಸ್ಟ್ ಆಗ್ಬೇಕು ಕಬಾಬು, ಅದಕ್ಕೆ ಜಾಸ್ತಿ ರೋಸ್ಟ್ ಮಾಡ್ತಾವ್ರೆ. ಬೇಡ ಬೇಡ ಬೇಡ, ನಮಗೆ ನಿಮಗೆಲ್ಲ ಹೆಂಗಿರುತ್ತೆ ಹಂಗೆ ಇರಲಿ. ಇಲ್ಲಿ ಈ ರೇಂಜಿಗೆ ರೋಸ್ಟ್ ಆಗಿರ್ಬೇಕು. ಬೇಕಾದ್ರೆ ಇದು ಬೆಂದಿರಲ್ಲ ಅಂತ ಹೇಳ್ತಾರೆ. ನೀಟಾಗಿ ಕ್ಲೋಸ್ ಅಪ್ ಶಾಟ್ ತೋರಿಸ್ಬಿಡ್ತೀನಿ ನೋಡಿ. ಅವತ್ತು ಬಿರಿಯಾನಿ ಟ್ರೈ ಮಾಡಿರೋರೆಲ್ಲ ಬಿರಿಯಾನಿ ಚೆನ್ನಾಗಿ ಬಂದಿತ್ತು ಅಂತ ಹೇಳಿದ್ರಿ. ಸೊ ಹಾಗಾಗಿನೇ ಕಬಾಬ್ ಕೇಳಿದ್ರಲ್ಲ ಅಂತ ಇವತ್ತು ಕಬಾಬ್ ತೋರಿಸ್ತಾ ಇರೋದು. ನೋಡಿ ಈ ಥರ ಆಗುತ್ತೆ ಫೈನಲಿ.
ಇನ್ನೊಂದು ರೌಂಡ್ ಬರುತ್ತೆ ಅಷ್ಟೇ. ಬಿರಿಯಾನಿ ರುಬ್ಕೊತಿರಲ್ಲ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಅದನ್ನ ಹಾಕಿ ಚೆನ್ನಾಗಿರುತ್ತೆ. ಅಂದ್ರೆ ಫ್ರೆಶ್ ಆಗಿರೋ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ನ ಹಾಕಿ ಅಂತ ಅಲ್ಲಿ ತೋರಿಸ್ಬೇಕಾದ್ರು ಹೇಳಿದ್ನಲ್ಲ ಆ ತರ. ಅದು ಇನ್ನೂ ಚೆನ್ನಾಗಿರುತ್ತೆ. ಸೊ ಫೈನಲಿ ಕಬಾಬ್ ರೆಸಿಪಿ ನಮ್ಮ ವಿಡಿಯೋದಲ್ಲಿ ತೋರಿಸ್ಬಿಟ್ಟು ಒಂದು ಹಾಡನ್ನು ಹೇಳ್ಬಿಟ್ರು. ಇವಾಗ ನಮ್ಮ ಅಪ್ಪ ಹಾಡಲ್ಲಿಲ್ವಲ್ಲ ಡ್ಯಾನ್ಸ್ ಮಾಡೋದು ಇವಾಗ. ರೆಡಿ 1 2 3 ಸ್ಟಾರ್ಟ್. ಏನು ಡ್ಯಾನ್ಸ್ ಮಾಡಲವ ನಾನು, ಅದೊಂದೇ ಸ್ಟೆಪ್, ಬೇರೆ ಸ್ಟೆಪ್ ಹಾಕಿ ಬೇರೆ ನಮ್ಮ ಅಮ್ಮ ಕಬಾಬ್ ಡ್ಯಾನ್ಸ್ ಮಾಡೋ ವಯಸ್ಸ ನಾವೇನು ಹುಡುಗ್ರ? ಮಾಡ್ಬೇಕು. ಡ್ಯಾನ್ಸಿಗೆ ಏಜ್ ಎಲ್ಲ ಇಲ್ಲ. ಡ್ಯಾನ್ಸ್ ಮಾಡಕ್ಕೆ ಹಾಡ್ ಹೇಳಕ್ಕೆ ಏಜ್ ಇಲ್ಲ. ಇಲ್ಲ ಸರ್, ನಮಗೆ ಬರಲ್ಲ, ಅಷ್ಟೇ ಬರೋದು ನಮಗೆ. ಹಿಂಗಂದ್ವಲ್ಲ ಅಷ್ಟೇ. ಏ ಮದ್ವೆ ಮನೇಲೆಲ್ಲ ಕುಣಿತೀವಿ. ಇವಾಗ ನಮ್ಮ ಅಮ್ಮ ಹೇಳ್ಕೊಡ್ತಾರೆ, ಅದೇ ಬೇರೆ. ನಾನು ಆ ಕಡೆ ಹೋಗ್ಬಿಟ್ಟು ತೋರಿಸ್ತೀನಿ. ಇವಾಗ ಡುಯೆಟ್ ಸಾಂಗ್ ಆಡ್ತಾರೆ. ಡುಯೆಟ್ ರಾಮಾಚಾರಿ ಹಾಡು ಆಡ್ತಿದ್ರಲ್ಲ ಆಡಿ. ಏನ ಅವ್ರು ಯಾವ್ದೋ ರಾಮಾಚಾರಿ ಹಾಡು ಹೇಳ್ತಿದ್ರು, ತಿರುಗಿಸ್ತಾರೆ ನೋಡಿ ಇವಾಗ ನಿನ್ನ. ನಾನು ದೂರ ಹೋಗ್ತೀನಿ, ನೀವು ತಿರುಗಿಸ್ಕೊಳ್ಳಿ. ಹ್ಞೂ ಕೈ ಹಿಡ್ಕೊಂಡು ತಿರುಗಿಸಿ. ತಿರುಗಿಸಿ. ನೋಡೇ ಇಲ್ಲ ಅದೇ. ಬಂತು ನೋಡು. ನೆಕ್ಸ್ಟ್ ಇಷ್ಟೇನಾ? ಅಷ್ಟೇ ಆಗೋದು. ಐ ಬೇರೆ ಬೇರೆ ಸ್ಟೆಪ್ಪು. ಏನು ನಮ್ಗೆ ಏನು ಗೊತ್ತಿರವ, ನಮಗೆ ರಾಮಚಾರಿ ಸ್ಟೆಪ್ಗಳು ನೋಡಿದ್ರೆ ತಾನೇ ಗೊತ್ತಾಗೋದು ಅಲ್ವಾ? ಸರಿ, ಕಬಾಬ್ ತಿನ್ಬೇಕಾದ್ರೆ ಸಿಗೋಣ. ಮುತ್ತು ಚಂದ ನಾಗಜಡೆ ಜುಟ್ಟು. ಇಲ್ಲಿ ನೋಡ್ಕೊಂಡಲ್ಲ, ಅಲ್ಲಿ ನೋಡ್ಕೊಂಡ್ ಹೇಳೋದು. ಕ್ಯಾಮ್ರಾ ಅಲ್ಲಿ ಹೋಗು, ಹಿಂದೆ ಹೋಗ್ಬಿಟ್ಟಾರು ಮಾಡು. ಇಲ್ಲಿ ನಾವು ಈ ಕಡೆಗೆ ಬರ್ತೀವಿ, ಬನ್ನಿ ಇಲ್ಲಿ ಬಂದಿಕ್ಕೆ. ಆಮೇಲೆ ಬೈದ್ಬಿಡ್ತಾರಲ್ಲ. ಇಲ್ಲ ಯಾರು ಭಯಲ್ಲ, ಮಾಡು. ಮೂಗುತ್ತಿ ಹಿಂಗ್ ಚಂದ, ಮೂಗುತ್ತಿ ಇಲ್ಲಿ ಹಿಂಗೆ ಹೇಳೋದು. ಇಲ್ಲಿ ಬರೀ ನಾಗರ ವಾಡ್ಸೋದಲ್ಲ. ಮುತ್ತು ಚಂದ ನಾಗಜಡೆ ಜುಟ್ಟು ಚಂದ ಓಲೆ ಜುಮ್ಕಿ ವಾಲೆ ಜಿಮ್ಕಿ ಗಟ್ಟು ಚಂದ. ಅಲ್ಲ ಅವ್ರು ನಾಚ್ಕೊತಿರೋದು ನೋಡು. ಫಸ್ಟ್ ಮೂಗುತ್ತಿ ಮುತ್ತು ಚಂದ ನಾಗಜಡೆ ಜುಟ್ಟು ಚಂದ ಅವ್ಳು ನೋಡ್ಕೊಂಡ್ ವಾಲೆ ಹೇಳ್ತಾ ಇದೆಯಲ್ಲ. ಜಿಮ್ಕಿ ಗಟ್ಟು ಚಂದ. ಓ ಹಂಗ. ಅಷ್ಟೇ ಬರೋದು. ಸರಿ ಬಾ, ಕಬಾಬ್ ಸಿದೋಗ್ಬಿಡುತ್ತೆ, ಜಾಸ್ತಿ ನಾಚ್ಕೋಬೇಡ. ಅವ್ರು ನಾಚ್ಕೊಳ್ಳೋದೇ ಚಂದ ನೋಡು. ಸರಿ, ಕಬಾಬ್ ತಿನ್ಬೇಕಾದ್ರೆ ಸಿಗೋಣ. ಅಲ್ಲಿ ತನಕ ಬಾಯ್ ಬಾಯ್ ಅಲ್ಲ, ಹಿಂಗ್ ಹಿಂಗ್ ಹಿಂಗೆ ಅಲ್ಲಿ ತನಕ ಸಿಗೋಣ ಮತ್ತೆ ಅಂದಾಗ ಝೂಮ್ ಮಾಡಿ ಮಾಡಿದ್ರು. ಹಂಗಲ್ಲ, ಕ್ಯಾಮ್ರಾ ಮುಂದೆ ಮಾಡ್ಬೇಕು. ಕ್ಯಾಮ್ರಾಗ ಹಿಂಗ್ ಮಾಡೋದು. ಸಾಕಾದಾಗ ಮಾಡ್ತವ್ರೆ. ಬಿಡಿ, ಸಿಗೋಣ, ತಿನ್ಬೇಕಾದ್ರೆ ಸಿಗೋಣ. ಹಾ ಕಬಾಬ್ ರೆಡಿ ಆಗಿದೆ. ಇವಾಗ ಟೇಸ್ಟ್ ಮಾಡಿ ಹೇಳ್ತಾರೆ ಎಲ್ಲರೂ. ಇವಾಗ ನಾನೇ ಕಲ್ಸಿರೋದಲ್ವಾ, ನೀನೇ ಮಾಡಿರೋದಾ? ನಾನೇ ಟೇಸ್ಟ್ ಮಾಡೋದು. ಕಲ್ಸಿರೋದು ನೀನ್ ಆಗ್ಬಿಟ್ರೆ ತಿಂದ್ಬಿಟ್ಟು ಟೇಸ್ಟ್ ಹೇಳ್ಬೇಕು ತಾನೆ. ಹಾ, ಉಪ್ಪು ಖಾರ ಅಲ್ಲಿ ಮೈಕ್ ಕೊಡೋರಿಗೆ ಮೈಕ್ ಹತ್ರ ಮಾತಾಡ್ತಾರೆ. ಹಾ, ಖಾರ ಎಲ್ಲ ಅದ್ಭುತವಾಗಿದೆ, ಒಳ್ಳೆ ಟೇಸ್ಟ್ ಇದೆ, ಹೌದಾ? ಒಳ್ಳೆ ರೆಸಿಪಿ. ಒಳ್ಳೆ ರೆಸಿಪಿನ. ಹೆಂಗಿದೆ? ಚೆನ್ನಾಗೈತಾ? ಹೇಗಿದ್ಯಾ? ಚೆನ್ನಾಗೈತಾ? ಸುಳ್ಳೆಲ್ಲ ಹೇಳಕ್ ಹೋಗ್ಬೇಡಿ. ಆಮೇಲೆ ಅವರು ವಿಡಿಯೋ ನೋಡ್ಬಿಟ್ಟು ಮಾಡ್ಕೊಳ್ಳೋರು ತುಂಬಾ ಜನ ಇರ್ತಾರೆ. ಆಮೇಲೆ ಅವ್ರಿಗೆ ಇಷ್ಟ ಆಗ್ಲಿಲ್ಲ ಅಂದ್ರೆ ಪಾಪ ಬೇಜಾರಾಗುತ್ತೆ. ಮಾಡ್ಬಿಟ್ಟು ಹೇಳಿ, ಇದೇ ತರ ಮಾಡ್ಬಿಟ್ಟು ಹೇಳಿ. ಟೇಸ್ಟ್ ನೋಡಿ ಸರ್, ನಿಮಗೂ ಗೊತ್ತಾಗುತ್ತೆ. ನೀವು ಟೇಸ್ಟ್ ನೋಡ್ಬಿಡಿ, ಹೆಂಗೆ ತಿನ್ಬಿಡಿ, ಕೊಡಿ. ನೋಡಿ, ನೋಡ್ಬಿಟ್ಟೆ ಹೇಳಿ. ನಮ್ಮಮ್ಮ ಮಾಡೋ ಕಬಾಬ್ ನಮಗೆ ಚೆನ್ನಾಗಿರುತ್ತೆ ಯಾವಾಗಲೂ. ನಮ್ಮ ಶ್ರೀಮತಿಯವರು ಮಾಡಿದ್ರೆ ತಿಂತಾ ಇದ್ರೆ ಕಳೆದೋಗ್ಬಿಡ್ಬೇಕು ನಾವು. ಎಲ್ಲಿ ಕಳ್ದೋಗ್ಬೇಕು? ಅಂದ್ರೆ ನಿದ್ದೆ ಬರುತ್ತೆ ಅಂತ. ಚೆನ್ನಾಗೈತೆ. ಚೆನ್ನಾಗಿದೆ, ಉಪ್ಪು ಖಾರ ಎಲ್ಲ ಸೂಪರ್. ಇದ್ರ ಜೊತೆಗೆ ಏನಿಲ್ವೇನಮ್ಮ? ಬಿರಿಯಾನಿ ಬಿರಿಯಾನಿ ಐತಾ? ಸರಿ. ಇಷ್ಟಕ್ಕೆ ಆಚೆ ಹೋದ್ರೆ ಎಷ್ಟಾಗುತ್ತೆ ಹೇಳು? 2 ಪ್ಲೇಟ್ ಇದೆಯಾ? 3 ಪ್ಲೇಟ್ ಅನ್ಕೊಳ್ಳೋಣ. ಅರ್ಧ ಕೆಜಿ ಮೇಲೆ ಪ್ಲೇಟಿಗೆ ಏನೊಂದು 350 400 ರೂಪಾಯಿ ಆಗ್ಬೋದೇನೋ. ನಾನು 120 ರೂಪಾಯಿ 1 ಪ್ಲೇಟ್ ಅಂತಾನೆ ಅನ್ಕೊಳ್ಳೋಣ. 120, 240, 360 ರೂಪಾಯಿ ಆಯ್ತು ರೀ. 350 ರೂಪಾಯಿ ಅಂತ ಹೇಳಿದೆ ಕರೆಕ್ಟಾಗಿ. ಅವಾಗಲೇ ಮಧ್ಯಾಹ್ನ 1 ಪ್ಲೇಟು 360. ಹಾಂ, ಚಿಕನ್ ಎಷ್ಟು ನೀನು ತಗೊಬಂದಿದ್ದು ದುಡ್ಡು? 300. 200 ರೂಪಾಯಿ ಲಾಭ ಇಲ್ಲೇ. ಲಾಭ ಹೆಂಗಾಗ್ಬಿಡ್ತದೆ? ಇದು ಬಿರಿಯಾನಿ. ಹಾಂ, ಬಿರಿಯಾನಿ ಮಾಡ್ದಂಗಾಯ್ತು ರೀ. ಅದು ಹೆಂಗ್ರಿ ಲಾಭ ಆಗುತ್ತೆ? ಆಯಿಲ್ ಅಲ್ವಾ, ಗ್ಯಾಸ್ ಇಲ್ವಾ, ಎಲ್ಲ ಮಸಾಲೆ ಇಲ್ವಾ? ಆಚೆ ತಿನ್ನೋದಕ್ಕಿಂತ ಮನೆಯಲ್ಲಿ ತಿಂದಂಗೆ ಆಯ್ತಲ್ಲ ಮಾಡ್ಕೊಂಡು. ಒರಿಜಿನಲ್ ಎಲ್ಲರೂ ಕುತ್ಕೊಂಡು ತಿಂದಂಗಾಯ್ತು. ಮನೆಯಲ್ಲಿ ಒರಿಜಿನಲ್ ಆರ್ಗಾನಿಕ್. ಹೊರಗಡೆ ಹೋದ್ರೆ ಎಲ್ಲ ಟೇಸ್ಟಿಂಗ್ ಪೌಡ್ರು, ಆಳು ಮೂಳು ಏನೇನು ಹಾಕಿರ್ತಾರೆ. ತಿನ್ನೋದೇ ಇಲ್ಲ ನಮ್ಮ ಮನೆಯಲ್ಲಿ. ತಿನ್ನಕ್ಕಾಗಲ್ಲ, ಇವ್ರು ತಿನ್ನೋದೇ ಇಲ್ಲ ಆಚೆ. ಪೌಡ್ರು ಅಂತಾರೆ. ಈಗ ಮಸಾಲೆ ಇದು ಚಿಕನ್ ಕಬಾಬ್ ಪೌಡ್ರ್ ಹಾಕ್ಲಿಲ್ಲ ಅಂದ್ರೆ ಚೆನ್ನಾಗಿಲ್ಲ ಅಂತ ತಿನ್ನೋದಿಲ್ಲ. ಟೇಸ್ಟಿಂಗ್ ಪೌಡ್ರ್ ಅದುವೆ.
ಕಬಾಬ್ ಪೌಡ್ರೂ ಕಬಾಬ್ ಪೌಡ್ರ್ ಹೌದು ಅದು ಒಂಥರ ಟೇಸ್ಟ್ ತೊಳ್ಗೆ ಇರಲಿ ಪರ ಇದೊಂದು ಪೀಸ್ ಅಪರೂಪಕ್ಕೆ ತಿನ್ನೋದು ತಿನ್ನಿ. ಆಮೇಲಿಂದ ತಿನ್ನಲ್ಲ ಅಂತ ಗ್ಯಾಪಲ್ಲಿ ತಿನ್ನಿಸ್ತಾರೆ ಆ, ಸಾಕು ನಂಗೆ ಆಮೇಲೆ ತಿಂತೀನಿ. ಅವ್ರ ಇಷ್ಟ ನಾವೇನು ಮಾಡಿ ಸರಿ, ಮತ್ತೊಂದು ವಿಡಿಯೋ ಜೊತೆ ಸಿಗೋಣ. ಅಲ್ಲಿ ತನಕ ನಿಮ್ಗೆ ಯಾವ ಥರ ವಿಡಿಯೋ ಬೇಕು, ಏನು ಬೇಕು ಅಂತ ಕಮೆಂಟ್ನಲ್ಲಿ ಕೇಳಿ, ಆ ಥರ ವಿಡಿಯೋ ಮಾಡ್ತೀವಿ. ಸೊ ಕಬಾಬ್ ಅದೇ ನಾವು ಮಾಡ್ತೀವಿ. ಅವತ್ತು ಬಿರಿಯಾನಿ ಮಾಡಿ ತೋರಿಸಿ ಅಂತ ಹೇಳಿದ್ರಿ, ಅಲ್ಲ ಬಿರಿಯಾನಿ ಮಾಡಿದಾಗ ಕಬಾಬ್ ರೆಸಿಪಿ ತೋರಿಸಿ ಅಂತ ಹೇಳಿದ್ರಿ, ಹಾಗಾಗಿ ಇವತ್ತು ಕಬಾಬ್ ವಿಡಿಯೋ. ಸೊ ಮತ್ತೊಂದು ವಿಡಿಯೋ ಜೊತೆ ಸಿಗೋಣ. ಅಲ್ಲಿ ತನಕ ಬಾಯ್ ಬಾಯ್ ಬಾಯ್. ಬಾಯ್.